ಹೆಲ್ಮೆಟ್ ಜಾಗೃತಿ ಅಭಿಯಾನನ ನವೀನ್ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳನ್ನ ಕರೆದಿರೋದು ಖುಷಿ ವಿಚಾರ. ಹೌದು, ನಿಜವಾಗ್ಲೂ ಈ ಹುಡುಗನ ಯಾಕೆ ಕರೆಸಿದ್ದೀನಿ ಅಂತಂದರೆ, ಈಗ ನೀವು ಆನ್ಸರ್ ಹೇಳಬೇಕು. ಕೆಲವೊಂದು ಕ್ವಶನ್ಸ್ ನಾನು ಕೇಳ್ತೀನಿ. ಈ ಶರ್ಟ್ ಬೆಲೆ ಎಷ್ಟು ಯಾರಾದರೂ ಹೇಳ್ತೀರಾ? 120, 150, 500 ಇರ್ಬೋದಾ? 1000 ಒಳ್ಳೆ ಬ್ರಾಂಡೆಡ್ ಶರ್ಟ್. ಈ ಪ್ಯಾಂಟು 300. ಪ್ಯಾಂಟಿಗೆ ಬೆಲೆನೇ ಇಲ್ವಾ? ಎಷ್ಟು? ಅದು 1000 ಆಯಿತು. ಟೋಟಲಿ ಈತ ಹಾಕಿರೋ ಬಟ್ಟೆ 2000. ಇದಕ್ಕೆ ಎಷ್ಟು ಬೆಲೆ? ಎಷ್ಟು? 500 ರೂಪಾಯಿ. 500 ಅಂತಿದ್ದೀರಿ? ಇದಕ್ಕೆ ಬೆಲೆ ಎಷ್ಟು? ಯಾಕೆ ಬೆಲೆ ಕಟ್ಟಕ್ಕಾಗಲ್ಲ? ಎಲ್ರಿಗೂ ಗೊತ್ತಿದೆಯಲ್ವಾ? ಮತ್ತೆ ಯಾಕೆ ಹೆಲ್ಮೆಟ್ ಹಾಕಲ್ಲ? ಅಂದರೆ ಆಕ್ಸಿಡೆಂಟ್ ಕೇಳಿ ಬರಲ್ಲ. ಥ್ಯಾಂಕ್ ಯು. ಕೇಳಿ ಬರಲ್ಲ. ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಆಗುವಂಥದ್ದೇ ಆಕ್ಸಿಡೆಂಟು. ನಾವು ಕರೆಕ್ಟಾಗಿ ಹೋಗ್ತಿದ್ರು ಎದುರುಗಡೆ ಬರೋ ವ್ಯಕ್ತಿ ಕರೆಕ್ಟಾಗಿ ಬಂದಿರೋದಿಲ್ಲ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿರೋದಿಲ್ಲ, ಜೊತೆಗೆ ಓವರ್ ಸ್ಪೀಡ್ ಬರ್ಬೋದು. ಈ ರೀತಿ ಆದಾಗ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಆಕಸ್ಮಿಕವಾಗಿ ಕೆಳಗಡೆ ಬಿದ್ದಾಗ ತಲೆಗೆ ಏಟು ಬಿದ್ದರೆ ತುಂಬಾ ಡೇಂಜರ್ ಅನ್ನೋದು ನಮಗೆಲ್ರಿಗೂ ಗೊತ್ತು. ಆದ್ರೂ ಎಲ್ಲೋ ಒಂದು ಕಡೆ ನಾವು ಸಣ್ಣ ನೆಗ್ಲಿಜೆನ್ಸಿ ತೋರಿಸ್ತೀವಿ. ನಿಜನಾ? ನಿಜ. ಜೀವನ ಎಷ್ಟಿದೆ? ಜೀವನ ಅನ್ನೋದು ದೊಡ್ಡದಲ್ಲ. ಜೀವನ ಎಷ್ಟಿದೆ? ಜೀವನ ಅನ್ನೋದು ಎಷ್ಟು? ಈಗ ಒಬ್ಬ ವ್ಯಕ್ತಿಗೆ ಎಷ್ಟು ಜೀವನ ಇರ್ಬೋದು? ಈಗ ನಾನೇ ಪೊಲೀಸ್ ಆಫೀಸರ್ ಆಗಿದ್ದೀನಿ, ನನಗೆ ಎಷ್ಟು? 2 ಜೀವನ ಇದೆಯಾ? ಒಂದೇ ಜೀವನ. ಚೆನ್ನಾಗಿ ಬದುಕಬೇಕು, ಒಳ್ಳೆ ಕೆಲಸ ಮಾಡಬೇಕು, ನಿಜ ಅಲ್ವಾ? ಅದೇ ರೀತಿ ಪ್ರತಿಯೊಬ್ಬರಿಗೂ ಇರೋದು ಎಷ್ಟು ಜೀವನ? ಒಂದೇ ಜೀವನ. ಪ್ರಾಣನೂ ಒಂದೇ ಇರುತ್ತೆ. ಒಂದು ಸಲ ಪ್ರಾಣ ಹೋದರೆ ಮತ್ತೆ ನೀವು 1000 ಕೋಟಿ ಕೊಟ್ಟು ಖರ್ಚು ಮಾಡಿದ್ರೂ ಸಹಿತ ಮತ್ತೆ ಪ್ರಾಣ ಬರಲ್ಲ. ನಂಬ್ತೀರಾ ತಾನೆ? ಎಲ್ಲ ವಿಷಯನೂ ಗೊತ್ತಿದ್ದು ಎಲ್ಲೋ ಒಂದು ಕಡೆ ನಾವೇನು ಮಾಡ್ತೀವಿ? ಹೆಲ್ಮೆಟ್ನ ಹಾಕೋದಿಲ್ಲ, ಓವರ್ ಸ್ಪೀಡ್ ಹೋಗ್ತೀವಿ, ಚಿಕ್ಕ ಮಕ್ಕಳಿಗೆ ಗಾಡಿಗಳನ್ನ ಓಡಿಸೋದಕ್ಕೆ ಕೊಡ್ತೀವಿ, ಜೊತೆಗೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದಿಲ್ಲ, ಮತ್ತು ಜೊತೆಗೆ ಏನು ಮಾಡ್ತೀವಿ? ಅಡ್ಡಾದಿಡ್ಡಿಯಾಗಿ ವೆಹಿಕಲ್ಸ್ನ ಓಡಿಸಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದಾಗ ಕೆಳಗಡೆ ಬಿದ್ದು ಬೆಡ್ ರಿಡನ್ ಆದಾಗ, ಈಗ ಮನೆಗೆ ಈಗ ಒಬ್ಬ ಹುಡುಗನ ಕರೆಸಿದ್ದೆ, ಆತನ ನಂಬಿಕೊಂಡು ಆತನ ತಂದೆ ತಾಯಿ ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, 2-3 ಜನನೋ ಅಣ್ಣ ತಮ್ಮಂದ್ರು ಅಥವಾ ಅಕ್ಕ ತಂಗಿರು ಇರ್ಬೋದು. ಗಂಡು ಮಗು ಒಬ್ಬನೇ ಇರ್ತಾನೆ, ತಂದೆ ತಾಯಿ ವಯಸ್ಸಾಗಿರುತ್ತೆ. ಈತನೇ ಜವಾಬ್ದಾರಿ ತಗೊಂಡು ಒಳ್ಳೆ ಕೆಲಸ ಮಾಡಿ ಫ್ಯಾಮಿಲಿಗೆ ಆಧಾರ ಈತನೇ ಆಗಿರ್ತಾನೆ, ಬ್ಯಾಕ್ ಬೋನ್. ಸಣ್ಣ ಪುಟ್ಟ ಏನಾದರೂ ಈ ರೀತಿ ಅವಘಡಗಳಾಗಿ ಆಕ್ಸಿಡೆಂಟ್ ಆಗಿ ಆಗಬಾರ್ದಾದಾಗ ಯಾರಿಗೆ ನಷ್ಟ ಆಗತ್ತೆ? ಅವ್ರ ಇಡೀ ಫ್ಯಾಮ್ಲಿಗೆ ತೊಂದರೆ ಆಗತ್ತಾ? ಇಡೀ ಫ್ಯಾಮ್ಲಿ ಎಲ್ಲ ಬಂದು ರೋಡ್ಗೆ ನಿಲ್ತಾರ? ಅವ್ರನ್ನ ಯಾರು ಕಾಪಾಡಬೇಕು? ಆತನೇ ಕಾಪಾಡಬೇಕು. ಯಾವ ರೀತಿ ಕಾಪಾಡಬೇಕು? ಆತ ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಆತನ ಫ್ಯಾಮ್ಲಿನ ಕಾಪಾಡಬೇಕು. ಅಂಥ ಕೆಲಸನ ಪ್ರತಿಯೊಬ್ಬರು ಮಾಡಬೇಕು. ಎಲ್ರಿಗೂ ಗೊತ್ತಿದೆ ಚಿಕ್ಕ ಮಕ್ಕಳಿಗೆ ವೆಹಿಕಲ್ಸ್ ಕೊಡಬಾರ್ದು ಅಂತ. 18 ವರ್ಷದ ಕೆಳಗಿನ ಮಕ್ಕಳಿಗೆ ನಾವೇನು ಮಾಡ್ತೀವಿ? ಗಾಡಿ ಕೊಡಬಾರ್ದು ಅಂತ ಗೊತ್ತಿದ್ರೂ ಸಹಿತ ಕೆಲವೊಂದು ಸಲ ಇಲ್ಲೇ ಹಾಲ್ ಪಾಕೆಟ್ ತೊಗೊಂಡು ಬಾ ಅಂತೀವಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬಾ ಅಂತೀವಿ, ಅಥವಾ ಅಜ್ಜಿಗೆ ಮೈ ಹುಷಾರಿಲ್ಲ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತನ್ನಿ ಅಂತೀವಿ. ಸಣ್ಣ ಪುಟ್ಟ ತಪ್ಪನ್ನ ನಾವು ಪೋಷಕರು ಅಂದರೆ ತಂದೆ ತಾಯಿ ಪೇರೆಂಟ್ಸ್ ಯಾರಾಗಿರ್ತೀವಿ ನಾವು ಕೂಡ ಸಣ್ಣ ಪುಟ್ಟ ತಪ್ಪು ಮಾಡ್ತಾ ಇರ್ತೀವಿ. ದಯವಿಟ್ಟು ಇದನ್ನು ನೀವು ತಿದ್ಕೋಬೇಕು. ಮಕ್ಕಳಿಗೆ ಅವೇರ್ನೆಸ್ ನೀವೇ ಕೊಡಬೇಕು ಮನೆಯಲ್ಲಿ. ನಾವು ಪ್ರತಿಯೊಂದು ಶಾಲಾ ಕಾಲೇಜು ಸಾರ್ವಜನಿಕ ಸ್ಥಳಗಳಲ್ಲಿ ಜನಸಂಪರ್ಕ ಸಭೆ ಎಲ್ಲ ಮಾಡಿ ನಾವೇನು ಮಾಡ್ತೀವಿ? ಅವೇರ್ನೆಸ್ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ತಂದೆ ತಾಯಿ ಆಗಿರೋರು ನೀವು ಏನು ಮಾಡಬೇಕು? ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಕೊಡಬೇಕು. ಈಗ ನೀವೇ ಒಂದು ಸ್ವಲ್ಪ ವಯಲೇಷನ್ ಮಾಡಿದಾಗ ಮಕ್ಕಳೇನು ಮಾಡ್ತಾರೆ? ನನಗೆ ಸಪೋರ್ಟಾಗಿ ನಮ್ಮ ತಂದೆ ಇರ್ತಾರೆ, ತಾಯಿ ಇರ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಅವ್ರು ಅದನ್ನೇ ಮುಂದುವರಿಸ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈ ವಯಸ್ಸಲ್ಲಿ ಅಂದರೆ 18 ವರ್ಷದ ಒಳಗಿನ ಮಕ್ಕಳಿಗೆ
ನಾವು ಬೈಕೆಲ್ಲ ಕೊಡಿಸ್ಬೇಕಾಗಿರೋದು. ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಎಜುಕೇಷನ್ ಅನ್ನೋದು ತುಂಬ ಪವರ್ಫುಲ್ ವೆಪನ್. ಅದು ಬಿಟ್ಟು ಈ ಗನ್ ಅಲ್ಲ. ಒಳ್ಳೆ ಎಜುಕೇಷನ್ ನೀವೇನಾದರೂ ತಂದೆ ತಾಯಿ ಕೊಡಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ, ಎಕ್ಸಾಂಪಲ್ ಹೇಳ್ತೀನಿ, ನಮಗೆಲ್ಲ ಪೊಲೀಸ್ ಟ್ರೈನಿಂಗಲ್ಲಿ ಬೈಕ್ ಓಡಿಸೋದು ಕಲಿಸ್ತಾರೆ. ನಾವು ಹಂಗೆ ಕಲ್ತಿಲ್ಲ. ಕಾರ್ ಓಡಿಸೋದು ಕಲಿಸ್ತಾರೆ. ನಾವು ಫೀಲ್ಡ್ಗೆ ಬಂದು ಕಲ್ತಿದ್ದಲ್ಲ, ಟ್ರೈನಿಂಗಲ್ಲಿ ಕಲ್ತಿದ್ದು. ಹಾರ್ಸ್ ರೈಡಿಂಗ್ ಕಲಿಸ್ತಾರೆ. ಒಂದು ಪೋಸ್ಟ್ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಆಫೀಸರ್ ಆಗಿ ಬಂದಮೇಲೆ 2 ವೀಲರ್ ಅವರೇ ಕಲಿಸ್ತಾರೆ, 4 ವೀಲರ್ ಅವರೇ ಕಲಿಸ್ತಾರೆ. ಜೊತೆ ಒಂದು ವೆಹಿಕಲ್ ಕೊಡ್ತಾರೆ, ತಿಂಗಳಿಗಿಷ್ಟು ಡೀಸೆಲ್ ಅಂತ ಕೊಡ್ತಾರೆ. ಅಂದರೆ ಇದನ್ನೆಲ್ಲ ನೀವು ಮೋಟಿವೇಟ್ ಮಾಡಬೇಕು ಮಕ್ಕಳಿಗೆ. ನಾವೇನು ಮಾಡ್ತೀವಿ, ಸ್ಕೂಲಿಗೆ ಸೆಂಟ್ ಮೇರಿಸು ಅಥವಾ ವಿಲಿಯಂ ರಿಚರ್ಡ್ಸು ಎಲ್ಲೋ ಮಗುನ ಸ್ಕೂಲ್ಗೆ ಬಿಡೋಕ್ಕೆ ಹೋಗ್ತೀವಿ. ಪಕ್ಕದ ಮನೆ ಹುಡುಗ ಫ್ರೆಂಡ್ ಅಂತೇಳಿ ಓಡಿ ಬರ್ತಾನೆ. ಟ್ರಿಬಲ್ ರೈಡಿಂಗ್ ಹೋಗೋದು ತಪ್ಪಂತ ನಮಗೆ ಗೊತ್ತು, ಬೇರೆ ಆಪ್ಷನ್ ಇಲ್ಲ ಅಂತೇಳಿ ನಾವೇನು ಮಾಡ್ತೀವಿ, ಹಿಂದ್ಗಡೆ ಕೂರಿಸ್ಕೊಂಡು ಹೋಗ್ತೀವಿ. ಬೈಕಲ್ಲಿ ಇಬ್ಬರೇ ಹೋಗ್ಬೇಕು. ನಾವು 3 ಜನ 4 ಜನ ಹೋದಾಗ ಓವರ್ಲೋಡ್ ಆಗುತ್ತೆ, ಬೈಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೇಳಿದ್ನಲ್ವ, ನಾನು ಕರೆಕ್ಟಾಗಿ ಹೋದ್ರೂ ಎದುರುಗಡೆ ಬೇರೋ ವ್ಯಕ್ತಿ ಕರೆಕ್ಟಾಗಿ ಬರಲ್ಲ. ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬೋದು. ಇರೋ ಒಂದು ಜೀವನನ ನಾವು ಕಳ್ಕೊಳ್ತಾ ಇದ್ದೀವಿ. ಒಬ್ಬ ತಂದೆ ತಾಯಿಗೆ ಮಾತ್ರನೇ ಗೊತ್ತು ಒಂದು ಮಗು ಬೆಳೆದು 20 ವರ್ಷ 25 ವರ್ಷ 30 ವರ್ಷ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಈಸಿಯಾಗಿ ನಾವು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ನಮ್ಮ ಪ್ರಾಣನ ಕಳ್ಕೊಳ್ತಾ ಇದ್ದೀವಿ. ವಯಸ್ಸಾಗಿ ಯಾವುದೋ ಕಾಯಿಲೆಯಿಂದ ಸತ್ತರೆ ಏನೋ ಅನ್ಬೋದು. ಈಗ ಚೆನ್ನಾಗಿರ್ತಾನೆ ಮಗು, ಇನ್ನು ಸ್ವಲ್ಪ ಹೊತ್ತಿಗೆ ಹೋಗಿ ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿದ್ದಾನೆ, ಪ್ರಾಣ ಕಳ್ಕೊಂಡಿದ್ದಾನೆ ಅಂತಂದರೆ ಅದಕ್ಕಿಂತಲೂ ದುರ್ದೈವ ಇನ್ನೊಂದಿಲ್ಲ. ದಯವಿಟ್ಟು ಪೊಲೀಸ್ನವರೊಂದಿಗೆ ನೀವೆಲ್ಲ ಕೈ ಜೋಡಿಸಿ ಹೆಲ್ಮೆಟ್ನ ಪ್ರಾಪರಾಗಿ ವೇರ್ ಮಾಡಿ. ISI ಇರೋ ಮಾರ್ಕ್ ಹೆಲ್ಮೆಟ್ನ ಮಾತ್ರ ಬಳಸಿ. ಜೊತೆಗೆ ಚಿನ್ನ ಸ್ಟೆಪ್ನ ಹಾಕಬೇಕು. ಹೆಲ್ಮೆಟ್ ಹಾಕ್ಕೊಂಡ್ಮೇಲೆ ಸುಮ್ಮನೆ ಮೇಲೆ ಹಂಗೆ ಕೂರಿಸ್ಕೊಂಡು ಹೋಗೋದಲ್ಲ. ಚಿನ್ನ ಸ್ಟೆಪ್ ಅಂತಂದಿರುತ್ತೆ ಹೆಲ್ಮೆಟ್ಗೆ, ಅದನ್ನು ಹಾಕಬೇಕು. ಹೆಲ್ಮೆಟ್ ಹಾಕಿದ್ಮೇಲೆ ಬೈಕ್ ಸ್ಟಾರ್ಟ್ ಮಾಡಬೇಕು. ಬೈಕ್ ಮೇಲೆ ಕೂತ್ಕೊಂಡ್ಮೇಲೆ ಬೈಕ್ ಓಡಿಸೋದಕ್ಕೆ RTO ಕಡೆಯಿಂದ DL ಮಾಡಿಸಿರ್ಬೇಕು. ಬೈಕಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಅದೆಲ್ಲ ಇದ್ರೂ ಸಹಿತ ಜೊತೆಗೆ ಇನ್ಶೂರೆನ್ಸ್ ಕಾಪಿ ಇರಬೇಕು. ಆಯ್ತು, ಇನ್ಶೂರೆನ್ಸ್ ಕಾಪಿ ಇದೆ, DL ಇದೆ, RC ಇದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟು ಇದೆ, ಹೆಲ್ಮೆಟ್ಟು ಇದೆ, ಬೈಕು ಚೆನ್ನಾಗಿ ಓಡಿಸ್ತೀನಿ ಹಂಗಂತ ಹೇಳ್ಬಿಟ್ಟು ರೋಡಲ್ಲಿ ಹೆಂಗಂದ್ರೆ ಹಂಗೆ ರ್ಯಾಷನ್ ನೆಗ್ಲಿಜೆನ್ಸಿಯಾಗಿ ಬೈಕ್ ಓಡಿಸಂಗಿಲ್ಲ. ಕಂಡೀಷನ್ಸ್ ಅಪ್ಲೈ ಆಗತ್ತೆ. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು. ರೋಡಿಗೆ ಬಂದಮೇಲೆ ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಿ, ನಿಮ್ಮ ಪ್ರಾಣನ ಉಳಿಸ್ಕೊಂಡು ಒಳ್ಳೆ ನಾಗರಿಕರಾಗಿ ಬೆಳೀರಿ. ಜೊತೆಗೆ ನವೀನ್ ಬಗ್ಗೆ ಹೇಳೋದಾದರೆ, ಒಳ್ಳೆ ಸೊಸೈಟಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಒಳ್ಳೆಯವ್ರಿಗೆ ಸಪೋರ್ಟ್ ಆಗಿರಿ. ಜೊತೆಗೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರ ಹಿಂದೆ ನೀವು ನಿಂತ್ಕೋಬೇಕು. ಸಾಹೇಬರು ಒಂದು ಮಾತು ಹೇಳಿದ ತಕ್ಷಣ ಪಾಪ ಒಂದು ಹೆಲ್ಮೆಟ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ನ ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ವಿಚಾರ. ಅವರು ನಿಮ್ಮ ಪ್ರಾಣನ ಇಂಡೈರೆಕ್ಟಾಗಿ ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಒಳ್ಳೆ ಚಪ್ಪಾಳೆ ಕೊಡಿ. ಆ ಥರ ಒಳ್ಳೆ ರೀತಿ ಬೆಳೆಸಿ ಅವ್ರನ್ನ ಒಳ್ಳೆ ಕೆಲಸಗಳಿಗೆ ಒಳ್ಳೆ ರೀತಿ ಬಳಸ್ಕೊಳ್ಳಿ ಅಂತೇಳಿ ಹೇಳ್ತಾ, ಆಂಡರ್ಸನ್ ಪೇಟೆ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಇಲ್ಲಿ ತನಕ ಕರೆದು ಅವಕಾಶ ಮಾಡಿಕೊಟ್ಟಿದ್ದೀರಿ ಮಾತಾಡೋದಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ, ನವೀನ್ ಅವರಿಗೆ, ಇಲ್ಲಿ ನೆರೆದಿರ್ತಂಥ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಈ ದಿನ 10ನೇ ವಾರ್ಡ್ನ ನವೀನ್ರವರು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಈಗಾಗಲೇ ಮೊದಲು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದರಲ್ಲಿ 250 ಹೆಲ್ಮೆಟ್ಗಳು ಹಂಚಿದ್ದಾರೆ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಅದನ್ನು ನೀವು ಬೆಂಬಲಿಸ್ಬೇಕಂತ ಈ ಟೈಮಲ್ಲಿ ನಾನು ಹೇಳ್ತೀನಿ. ಹೆಲ್ಮೆಟ್ ಯಾಕೆ ಧರಿಸಬೇಕು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು, ಆಂಡರ್ಸನ್ ಪೇಟೆ PSI ಅವರು ಎಲ್ಲ ವಿವರವಾಗಿ ತಿಳಿಸಿದ್ದಾರೆ. ನಿಮಗೂ ಸಹ ಗೊತ್ತಿದೆ, ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಕೈ ಕಾಲು ಬೇರೆ ಏನಾದರೂ ಪಾರ್ಟ್ಸು ತಗಲ್ದ್ರೂ ಏನಂತ ಎಫೆಕ್ಟ್ ಆಗೋದಿಲ್ಲ. ಚಿಕ್ಕಪುಟ್ಟ ಏನಾದರೂ ಇದಾಗ್ಬೋದು, ಒಂದು ಸ್ವಲ್ಪ ದಿವಸದಲ್ಲಿ ರಿಕವರಿ ಆಗ್ತಾರೆ. ಆದರೆ ಹೆಡ್ ಇಂಜುರಿ ಆದರೆ ಏನಾಗುತ್ತೆ ಹೇಳೋದಕ್ಕಾಗೋದಿಲ್ಲ. ಚಿಕ್ಕಪುಟ್ಟ ಆದ್ರೂ ಏನಾದರೂ ಮೆದ್ಲಿಗೆ ಹೇಟ್ ಬಿತ್ತು ಅಂತ ಹೇಳಿದ್ರೆ ಕಾನ್ಷಿಯಸ್ ಕಳ್ಕೊಂಡು ಆಮೇಲೆ ಮನುಷ್ಯನಾಗಿರೋದಿಲ್ಲ.
ಇಲ್ಲ ಇನ್ನು ಸ್ವಲ್ಪ ಜೋರಾಗಿ ಬಿದ್ದರೆ ಪ್ರಾಣನೇ ಹೋಗುವಂಥ ಸಂಭವ ಜಾಸ್ತಿ ಇದೆ. ಆದ್ದರಿಂದ ಎಸ್ ಪಿ ಸಾಹೇಬ್ರು, ಡಿ ಎಸ್ ಪಿ ಸಾಹೇಬ್ರು ಎಲ್ಲ ಪೊಲೀಸ್ ಇಲಾಖೆಯಿಂದ 8ನೇ ತಾರೀಕಿಂದನೇ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ದೀವಿ. ಸಾಹೇಬ್ರು, ಎಸ್ ಪಿ ಸಾಹೇಬ್ರು, ಡಿ ಎಸ್ ಪಿ ಸಾಹೇಬ್ರು ಆಲ್ರೆಡಿ ಅವೇರ್ನೆಸ್ ಪ್ರೋಗ್ರಾಮ್ಸು ಕೆಲವು ಕಾಲೇಜುಗಳಲ್ಲೆಲ್ಲನೂ ಕೊಟ್ಟಿರ್ತಾರೆ. ಹೊರಗಡೆ ಪಬ್ಲಿಕ್ಕಲ್ಲಿನೂ ಸ್ವಲ್ಪ ಎಲ್ಲ ತಿಳಿಸಿರ್ತಾರೆ. ಮೀಡಿಯಾ ಮುಖಾಂತರವಾಗ್ಲೂ ಎಲ್ಲ ಹೇಳಿದ್ದಾರೆ. ಇದು ಯಾಕೆ ಇಷ್ಟು ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ. ಏನೇ ಒಂದು ಆಕ್ಸಿಡೆಂಟ್ ಆದ್ರೂ ತಲೆಗೆ ಜಾಸ್ತಿ ಏಟು ತಗಲೋ ಸಂಭವನೇ ಜಾಸ್ತಿ. ಆದ್ದರಿಂದನೇ ಸಾವುಗಳು ಜಾಸ್ತಿ ಸಂಭವಿಸ್ತಿದ್ದಾವೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಆದ್ದರಿಂದ ದ್ವಿಚಕ್ರ ವಾಹನ ಇರುವಂತಹ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ಅಂತ ಈ ಮೂಲಕ ನಾನು ಹೇಳಲು ಇಚ್ಛಿಸ್ತೇನೆ. ಈಗಾಗಲೇ ವಿವರವಾಗಿ ಎಲ್ಲ ನಮ್ಮ ಸಾಹೇಬರೆಲ್ಲ ತಿಳಿಸಿರ್ತಾರೆ. ಇಷ್ಟು ಮಾತನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನೀ ಕೊಡಿ ಸರ್ 10 பேருக்கு ಸರ್ 10 ನಿಮಿಷ ಕೊಡಿ. ನೀವು ಬನ್ನಿ ಕೊಡ್ತಾರೆ ಸರ್. ರಾಜ வரிசையில் வந்து பெற்றுக்கொண்டு போகும்படி உங்களை அன்போடு கேட்டுக்கொள்கின்றோம். சரி சார். அசோக் இல்ல மைக் கரண்ட் வந்துருக்கு. திருப்பிள்ளைகள் தயவுசெய்து வர வேண்டும். பெற்ற அன்பர்கள் பெரியவர்கள் வந்து பெற்றுக்கொண்டு போகும்படி கேட்டுக்கொள்கிறேன். கல்சு கல்சு என்னதுமா என்னதுமா பாமா பாமா இல்ல இல்ல அவங்க அவங்க போட சொல்லுங்க.
ஒரே